ಕೈಲಾಯಕ್ಕೆ ಬರುವ ಬಲ ಭೀಮನನು ಬಡಿದು ಮತರಿಳಿಸುವ ಬಗೆಗೆ ಬೇಗ ಯೋಚಿಸಿದ ಧೂರ್ತ ದುರ್ಯೋಧನ ಆ ದುಶಾಸನ ಮಿತ್ರ ಕರ್ಣ ತಮ್ಮ ಹತ್ತಿರಾಮತಿ ಕುಮಾರರು ಒಬ್ಬರಲ್ಲ ಇಬ್ಬರಲ್ಲ 100 ಮಂದಿ ಗಂಡು ಮಕ್ಕಳು ನಾವಿದ್ದೇವೆ ಹೇಳಿಕೊಳ್ಳುವುದಕ್ಕೆ ಎಂತಹ ವೈಭವ ಎಂತಹ ಹಿನ್ನೆಲೆ ಎಂತಹ ಸಂತೋಷ ಎಲ್ಲವೂ ನಮ್ಮ ಬದುಕಿನಲ್ಲಿ ಇತ್ತು ಅಂತಾದ್ರೆ ಅದರ ಅರ್ಥ ಈಗ ಇಲ್ಲ ಅಂತ. ಇದಕ್ಕೆ ಕಾರಣ ಏನು? ಮೊನ್ನೆ ಬಂದು ಹತ್ತಿರಾಮತಿ ಅರಮನೆಯನ್ನು ಪ್ರವೇಶ ಮಾಡಿದ ಪಾಂಡವರೇ ಇದಕ್ಕೆ ಕಾರಣ. ಅವರು ಬಂದಂತೆ ತಡ ನಮ್ಮ ಸ್ವಾಸ್ಥ್ಯವನ್ನು ನಾವು ಕಳೆದುಕೊಂಡಿದ್ದೇವೆ. ನಮ್ಮ ನೆಮ್ಮದಿ ಅನ್ನುವುದು ಅದು ಕೆಟ್ಟು ಹೋಗಿದೆ. ಹಾಗಿದ್ರೆ ಕರೆ ತಂದವರು ಯಾರು? ನಮ್ಮ ಅಜ್ಜ ಆ ವಿಶ್ವಾಚಾರ್ಯರು ಅವರು ಕರೆ ತಂದಿದ್ದಾರೆ. ಒಂದು ಕಾಲಕ್ಕೆ ಜಯ ಈಗ ನಾವು ಆ ಕಡೆಯಿಂದ ಬಂದ್ರೆ ಈ ಕಡೆ ನೋಡುದು, ಈ ಕಡೆಯಿಂದ ಬಂದ್ರೆ ಆ ಕಡೆ ನೋಡುದು. ಹಾಗಿದ್ರೆ ಒಂದು ರೀತಿಯ ತಾರತಮ್ಯ ಅವರಲ್ಲಿ ಎದ್ದು ಕಾಣ್ತಾ ಇದೆ. ಏನು ಮಾಡೋಣ? ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದಾಗ ಹೇಗೆ ಇದ್ದೇವು ನಾವು ನಮ್ಮ ವೈಭವ ಎಂತದ್ದು? ಹೇಗೆ ರಥ ಬೀದಿಯಲ್ಲಿ ನಾವು ಹೋದರೆ ಸಾಕು, ಎಲ್ಲರೂ ಹೇಳುವುದು ಏನು? ಯುವರಾಜರಿಗೆ ನಮ್ಮ ಒಡೆಯನಿಗೆ ಜಯವಾಗಲಿ. ನಿನಗೆ ಎಲ್ಲ ಸಿಟ್ಟುಂಟ ನನ್ನ ಮೇಲೆ? ಮತ್ತೆ ನಿನ್ನದು ಜಯಘೋಷ ಇಲ್ಲ? ಮನಸ್ಸಿನಲ್ಲಿದ್ದರೆ ಸಾಕು. ಇದು ಎಲ್ಲ ಮನಸ್ಸಿನಲ್ಲೇ ಇಟ್ರೆ ಬಹಳ ಕಷ್ಟ ಆದಿತ್ತು. ಜಯವಾಗಲಿ ಜಯವಾಗಲಿ ಜಯಘೋಷ ಹಾಡ್ತಾ ಇದ್ರಾ, ನಮಸ್ಕಾರ ಮಾಡ್ತಾ ಇದ್ರ. ಅಂತಹ ವ್ಯಕ್ತಿಗಳೇ ಈಗ ಹಿಂದಿನಿಂದ ಏನು ಹೇಳ್ತಾರೆ? ನೀನೇ ಬೇಡ. ಯಾರು ಹೇಳಿದ್ದಾಗೆ? ಅವ್ರು ಹೇಳಿದ್ದು. ಯಾರು? ಅವ್ರು ಹೇಳಿದ್ದು ಯಾಕೆ ಗೊತ್ತುಂಟ? ಅವರು ನಮ್ಮವರು ಹಾಗೆಲ್ಲ ಹೇಳಲಿಕ್ಕಿಲ್ಲ. ನಮ್ಮನ್ನು ಹಿಂದಿನಿಂದ ಹಾಗೆ ಹೇಳ್ತಾರೆ ಅಂತ ಅವರು ನಮ್ಮಲ್ಲಿ ಹೇಳಿದ್ದು. ದೂರ್ತ ಹೌದು, ನಾನು ದೂರ್ತನೆ. ಎಲ್ಲಿ ಯಾವಾಗ ಯಾರಿಗೆ ಅಂತ ಉಂಟು. ನಮ್ಮ ಕಾರ್ಯಕ್ಕೆ ಯಾರಾದ್ರೂ ತಡೆಗೋಡೆ ಆಗುದಿದ್ರೆ ಅಂತವರ ಪಾಲಿಗೆ ನಾ ದೂರ್ತನೆ. ಸಾಯುವಲ್ಲಿ ಹೊರಗೆ ಬಿಡ್ಲಿಕ್ಕಿಲ್ಲ. ಆದ್ರೆ ಒಂದು 5 ಮಂದಿ ಬಂದಿದ್ದಾರೆ. ಅದರಲ್ಲಿ ಎಲ್ಲರ ಸಮಸ್ಯೆ ಇಲ್ಲ ನಮಗೆ. ಧರ್ಮರಾಯ ಅವ ಹೌದಾ? ಅರ್ಜುನ ಅವರ ಪ್ರಪಂಚವೇ ಬೇರೆ. ನಕುಲ ಸಹದೇವರು ಸಣ್ಣ ಮಕ್ಕಳು. ಅವುಗಳಿಗೆ ಏನಾದ್ರೂ ತಿಂಡಿ ಕೊಟ್ರೆ ಅದನ್ನ ಹೀಗೆ ಬಿಡಿಸ್ತಾ ಇರ್ತಾರೆ ಅಷ್ಟಕ್ಕೆ. ಯಾವ ಕೊಡವೇ ಇಲ್ಲ, ಯಾರಿಗೂ ಅದರಿಂದ ಏನು ತೊಂದರೆ ಇಲ್ಲ. ಮತ್ತೆ ನಮಗೆ ಸಮಸ್ಯೆ ಎಂತದ್ದು? ಅವರ ಸಮಸ್ಯೆ ಇಲ್ಲ. ಆದ್ರೆ ಒಪ್ಪನ ಸಮಸ್ಯೆ ಉಂಟು. ಅವನ ನಮ್ಮನ್ನು ಕಂಡ್ರೆ ವಕ್ರ ದೃಷ್ಟಿಯಿಂದ ನೋಡ್ತಾನೆ, ಪ್ರಶ್ನಾರ್ಥಕವಾಗಿ ನೋಡ್ತಾನೆ. ಇವನನ್ನು ಹೀಗೆ ಬೆಳೆಯುವುದಕ್ಕೆ ಬಿಟ್ಟರೆ ಮುಂದೊಂದು ದಿನ ನಮಗೆ ಅಪಾಯ ಉಂಟು. ಅವನನ್ನು ಚೂಟಬೇಕು. ಏನಾದ್ರೂ ದಾರಿ ಉಂಟಲ್ಲ? ನಿತ್ಯವೂ ಕೆಳಕಿ ಒದಿತ ಬಡಿದು 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 ಬಡಿದು
ಯಾವಾಗ ಪಾಂಡವರು ಹಸ್ತಿನೆಗೆ ಬಂದರು ಆ. ಅಂದಿನಿಂದ ಆ. ಅವರ ಮೇಲೆ ಒಂದು ಕಣ್ಣಿಟ್ಟಿದ್ದೇನೆ. ಆ ಅದರಲ್ಲಿ ಆ ಭೀಮಸೇನನನ್ನು ಆ. ಅವ ನಮ್ಮನ್ನು ನೋಡುವುದು ಆ. ನೋಡುವುದು ಮಾತ್ರವಲ್ಲ, ಮತ್ತೆ? ಉಪ್ಪೇರಿಸುವುದು, ಆ. ಕಣ್ಣು ದೊಡ್ಡದು ಮಾಡುವುದು. ಹೌದು. ಅದ್ರಲ್ಲೇ ಒಂದು ಮಾತು, ಆ. ನಿಮ್ಮಿಂದ ಏನಾದೀತು? ನಿಮ್ಮಿಂದ ಏನು ಕೂಡಿತು? ಹೌದು ಆ. ಅಣ್ಣ, ಏನು? ಚಿಂತಿಸಬೇಡ. ಮತ್ತೆ? ಅವ ನನಗೆ ಸಿಕ್ಕಿದ್ರೆ ಆ. ಆತನನ್ನು ಬಡಿದು ಬುಡಿ ಬುಡಿ ಮಾಡ್ಬೇಕು ಅವನು. ರಕ್ತ ಬರುವಾಗೆ ನಾ ಮಾಡ್ತೇನೆ. ಮಾಡ್ಬೇಕು ಆ. ಮಾಡ್ಬೇಕು. ಹೇಳು, ಹೇಳು. ಮಿತ್ರನೇ ಕೇಳಿದೆ ಹೊರಟಿಗ ಬರಿಯ ಕೇಳಿದೆ ಮಿತ್ರನೇ ಕೇಳಿದ ಹೊರಟಿಗ ಬರಗದ ಸುತ್ತರಾಮನೆ ನನಗೆಯ ಪ್ರತಿಯುಡಾನ ತಗಿಸ್ತರ ಗೆಲುವಿನ ಬಂದಿವ ಮನಗಡನು ಏನೋ ಮಿತ್ರ? ನಿನ್ನ ಒಳಿತಿಗಾಗಿ ಒಂದು ಮಾತನ್ನ ಹೇಳ್ತೇನೆ. ಹೇಳಲೇಬೇಕು. ಚಿಂತೆ ಎನ್ನುವುದನ್ನ ಬಿಡಬೇಕು. ಹಾ. ಯಾಕೆ ಹೇಳು? ಯಾಕೆ? ಚಿಂತೆಗೂ ಹಾ. ಕೇವಲ ಬಿಂದು ಮಾತ್ರ ವ್ಯತ್ಯಾಸ. ಅದು ಸತ್ಯ. ನಿನ್ನ ಚಿಂತೆಯನ್ನ ದೂರ ಮಾಡುವುದಕ್ಕೆ ಆ. ನಿನ್ನ ಮಿತ್ರ ಕರ್ಣನಿದ್ದಾನೆ. ನೀನು ಏನು ಮಾಡ್ತೀತ ಬೇಕು ನನಗೆ? ಆ ಭೀಮನನ್ನ ಹಿಡಿದು ಹಿಡಿದು ಅವನ ರಕ್ತ ಹೀರ್ತೇನೆ. ಏನ್ ಮಾಡ್ತೀಯ? ರಕ್ತ ಹೀರ್ತೇನೆ. ರಕ್ತ ಹೀರಬೇಕು ನೀನು. ಯಾಕೆ? ನಿನ್ನಲ್ಲಿಲ್ಲಲ್ಲ, ಎಂತದ್ದು ಅದಕ್ಕಾಗಿ ಇನ್ನು ಸ್ವಲ್ಪ ಹೀಗೆ ಆಗ್ಬೇಕಲ್ಲ. ಅದಕ್ಕೆ ಅವನ ರಕ್ತ ನನಗೆ ಬೇಡ ಅಲ್ಲ ಆಗಲ್ಲ, ಮಾತಿಗೊಂದದು ಅಲ್ವಾ? ಮತ್ತೆ ಸರಿ ಅಷ್ಟಾಯ್ತು. ತಮ್ಮ ನೀನೇನ್ ಹೇಳ್ತೀಯ? ಎನ್ನಯ ವಿಕ್ರಮ ತೋರಿದ ಭೀಮ ವಿಕ್ರಮ ಎನ್ನಯ ವಿಕ್ರಮ ತೋರಿದ ಭೀಮನ ಬನ್ನತಿಗೆ ಕಡೆಗೆ ಸಣ್ಣಗ ತೂಕದ ಕೂಡಿದ ಎನ್ನನ ಬನ್ನತಿಗೆ ತೀರಿ ತಮ್ಮ ವಿಕರ್ಣ. ರೋಗ ಆ. ಸಾಲ ಆ. ವಿರೋಧಗಳಿಗೆ ಆ. ಚಿಗುರಿನಲ್ಲಿ ಚೂಟಬೇಕು. ಇಲ್ಲದಿದ್ರೆ ಮುಂದುವರಿದರೆ ಆ. ನಮಗೆ ಅಪಾಯ. ದೇವರನಿಗೆ ಹೌದು. ನೀನ್ ಹೇಳಿದ ಮಾತು ನಮ್ಗೆ ಹೇ! ನಾನು ಹೇಳಿದ್ದಂತ ಇಲ್ಲಿ ಹೇಳ್ಬಾರ್ದು ಅದನ್ನು. ಹ, ಇಲ್ಲಿ ನಿನ್ನತ್ತೆ ಅಂತ ಆಗಬೇಕು. ಹ. ಅದು ನಮ್ಮೊಳಗೆ ಮಾತ್ರ ಇರಬೇಕು. ಅಣ್ಣ, ಆ. ನಿನ್ಗೆ ಈಗ ಚಿಂತೆ ಯಾರಿಂದ? ಭೀಮನ ಚಿತ್ತೆ. ಭೀಮನನ್ನು ಪಡೆಯುವುದಕ್ಕಾಗಿ ಆ. ನಾನು ಹೋಗ್ತೇನೆ. ಹೋಗ್ತಾ? ಹ. ಹೋಗು. ಒಬ್ನಿಂದ ಸಾಧ್ಯ ಇಲ್ಲ ಅಣ್ಣ. ನೀನು ಹೋದ್ರೆ ಮಾತ್ರ. ಅದಕ್ಕೆ ನಾನು ಯಾಕೆ? ಯಾಕೆ ಗೊತ್ತಾ? ಹ. ನೀನು ಹ. ಭೀಮನಲ್ಲಿ ಏನೆಲ್ಲ ಮಾಡ್ತಿ ಹ್ಮ್. ಅದನ್ನೆಲ್ಲ ಸರಿ ನೋಡಿ ಹ್ಮ್. ಮರು ದಿವಸ ರಂಗೆ ಮಾಡ್ಲಿಕ್ಕೆ. ಅದು ನೀನೀಗ ಮಾಡ್ತಾ ಇರುವುದು ಅದನ್ನೇ ಅಂತ ಗೊತ್ತುಂಟು ನನಗೆ. ಹ, ಆದ್ರೆ ಅದು ಒಂದು ಒಳ್ಳೆ ಲಕ್ಷಣ ಮಾತ್ರ. ಹ. ಯಾಕೆ? ಯಾಕೆ? ಇದನ್ನು ಹೀಗೆ ನೀನು ನಿಷ್ಠೆಯಿಂದ ಮುಂದುವರಿಸಿದ್ರೆ ಹ, ಭವಿಷ್ಯತ್ತಿನಲ್ಲಿ ಹ. ನಿನಗೊಂದು ಒಳ್ಳೆ ಯೋಗ ಉಂಟು ಈ ಜಾಗದಲ್ಲಿ ನಿಲ್ಲುವುದು. ಹ. ಗೊತ್ತಾಯ್ತಾ? ಅದನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ನೀನು ಪ್ರಯತ್ನ ಮಾಡಬೇಕು, ಹ. ಸಾಧನೆ ಮಾಡಬೇಕು, ಹ. ಶೋಧನೆ ಮಾಡಬೇಕು. ಈಗ ಭೀಮನನ್ನು ಏನ್ ಮಾಡ್ತಿ? ಏ? ಏನ್ ಮಾಡ್ತೀಯ ಅವನನ್ನು? ಅವನನ್ನು ಬಡಿದು ಆ. ಕಾಲಿಗೆ ಕುಸ್ತು. ಆದ್ರೆ ಒಂದು ಸಮಸ್ಯೆ ಉಂಟು. ಭೀಮ ಎಲ್ಲಿ ಸಿಗ್ತಾನೆ ಎನ್ನುವುದು ನಮಗೆ ಬೇಕು. ಆನೆ ಲಾಯಕ್ಕೆ ಅಂಗ ಸಾಧನೆ ಮಾಡುವುದಕ್ಕೆ ಒಬ್ಬನೇ ಒಬ್ಬ ಬರ್ತಾನೆ. ಅದುವೇ ಸಮಯ ಸಂದರ್ಭ ನೋಡಿ ನಾವೆಲ್ಲರೂ ಒಟ್ಟಾಗಿ ಅವನ ಮೇಲೆ ಗೆಲ್ಲುವ.
ಅತ್ತಲೈದಿದ ನಂದು ಸಂತಸ ಚಿತ್ತನಾಗಿ ಅತ್ತಲೈದಿದ ನಂದು ಸಂತಸ ಚಿತ್ತನಾಗಿ ನಿತ್ಯ ಪಾಠದ ಬಳಿಕ ಸಮಯವ ಹತ್ತಿಲಾಯದಿ ಕಳೆವ ಭೀಮ ಅಪೂರ್ವವಾದ ಅಮೃತಕಿರಣ ವಂಶದಲ್ಲಿ ಪಾಂಡು ಚಕ್ರವರ್ತಿಗಳಿಗೆ ಮಗನಾಗಿ ಭೀಮಸೇನ ಎಂಬ ಹೆಸರಿನಿಂದ ಪ್ರಪಂಚ ಮುಖದಲ್ಲಿ ಗುರುತಿಸಿಕೊಂಡಿದ್ದೇನೆ. ತಂದೆಯವರ ಅಳಿವಿನ ನಂತರ ಅಪಾರ ಜ್ಞಾನಿಗಳಾದ ಶತಶೃಂಗ ಮುನಿಗಳು ನಮ್ಮನ್ನು ಹಸ್ತಿನಾವತಿಗೆ ಕರೆತಂದದ್ದು ಮಾತ್ರವಲ್ಲ, ನಮ್ಮಜ್ಜ ಭೀಷ್ಮಾಚಾರ್ಯರ ಕಥೆಗಳಿಗೆ ಒಪ್ಪಿಸಿದರು. ಮುತ್ತಾತನ ಮಮತೆಯಿಂದ ಸಂತೋಷವಾಗಿ ಜೀವನವನ್ನು ಸಾಗಿಸ್ತಾ ಇದ್ದೇವೆ. ಅಷ್ಟು ಮಾತ್ರವಲ್ಲ, ಗುರು ಕೃಪರಿಂದ ಬೇಕಾದ ವಿದ್ಯೆಯನ್ನು ಕಲಿಯುತ್ತಾ ಇದ್ದೇವೆ. ಉಳಿದ ಸಮಯವನ್ನು ಉಳಿದವರಂತೆ ಸಮಯ ಕಳೆಯುವವನು ನಾನಲ್ಲ, ಸಾಧನೆ ಮಾಡಬೇಕೆನ್ನುವುದೇ ನನ್ನ ಉದ್ದೇಶ. ಅದಕ್ಕಾಗಿ ಆನೆಯ ಜೊತೆ ಸರಸ ಆಡುವವ ನಾನು. ಇವತ್ತಿನ ವಿದ್ಯಾಭ್ಯಾಸವನ್ನು ಪೂರೈಸಿ ಆಯಿತು. ನೇರವಾಗಿ ಆನೆಲಾಯದ ಬಳಿ. ನೋಡಿಕೊಂಡೇನೀಗ ಶೌರ್ಯ ಗೂಢವಿಲ್ಲವ, ನೋಡಿಕೊಂಡೇನೀಗ ಶೌರ್ಯ ಗೂಢವಿಲ್ಲವ. ಕಾಡ ಪಶುವೆ, ಕಾಡಲ್ಲಿರಬೇಕಾದಂತಹ ನೀನು ನಮ್ಮ ಹಸ್ತಿನೆಗೆ ಬಂದೆಯ. ಬಂದದ್ದು ಮಾತ್ರವಲ್ಲ, ನಮ್ಮ ನಗುವನ್ನು ಕಸಿದುಕೊಂಡಿರ. ಏ ಭೀಮಸೇನ, ನಿನ್ನನ್ನು ಹೀಗೆ ಬಿಡುವವಲ್ಲ. ಒಂದು ಪೆಟ್ಟು ಕೊಟ್ಟುಬಿಟ್ಟು. ಓಹೋ ಶೌರ್ಯಾಳು ದುಶ್ಯಾತಗ ವಿಶ್ವಾಸ ನಿನ್ನ ಸಾಗದಕ್ಕಿಲ್ಲವು ಎನ್ನುಳ್ ವಿಶ್ವಾಸ ದುಶಾಸನ. ಬಾಹುಬಲದ ರುಚಿ ನೋಡು, ಬೇಡ ಬೇಡ ಬೇಗನ್ನು ಬೆಳೆದರೆ ಈ ಬೇಗ ಓಡು. ಬೇಡ ಬೇಗನ್ನು ಬೆಂದರೆ ಈ ಬೇಗ ಓಡು. ಈ ಬೇಗನು ಬೆಂದರೆ ನೀ ಬೇಗ ಓಡು. ದುಶ್ಯಾಸನ ವಿಶ್ವಾಸ ದುಶ್ಯಾಸನ.
ಒಂದು ಭಾವನೆ, ನಾನೇ ಪರಾಕ್ರಮಿ, ನನ್ನನ್ನು ಮೀರಿಸುವವರು ಯಾರು ಇಲ್ಲ ಎನ್ನುವ ಹಾಗೆ. ಅದು ನಿನ್ನ ಭಾವನೆ ಮಾತ್ರ ಮನಸ್ಸಿನದ್ದು. ಯಾರು ಇಲ್ಲ ನನಗೆಲ್ಲದೆಲ್ಲ ಲೆಕ್ಕಕ್ಕೆ ಅಲ್ಲ. ಏ, ಇದು ದುಶ್ಯಾಸನ. ಇಲ್ಲಿ ನೋಡು, ಮುಷ್ಟಿ ಹಿಡಿದು ಬಾರಿಸುವುದಕ್ಕೆ ಪ್ರಾರಂಭಿಸಿದ್ರೆ ನಿಲ್ಲಿಸುವವನನ್ನ ಈ ಭೀಮಸೇನ. ಓಹೋ. ಅದಕ್ಕಾಗಿ ಸುಮ್ಮನೆ ನಿನ್ನ ಈ ದೇಹವನ್ನು ನೋಯಿಸಬೇಡ, ಇಲ್ಲಿಂದ ನಡೆ. ಏನ ಭೀಮಸೇನ, ನೀನು ಒಂದು ಕೊಟ್ರೆ ನಾನು ಸುಮ್ಮನೆ ಇರ್ತೇನೆ ಅಂತ ಭಾವಿಸಿದ್ದ. ಹೌದಾ? ನಾಲ್ಕು ಕೊಟ್ಟೆ. ಪಾಕ ಭಕ್ಷ ಮೆಲಲು ಏ ಹೊಟ್ಟೆ ಬಾಕ ಏನ ಪಾಕ